ನಾಳೆ ದೆಹಲಿಗೆ ನಿತೀಶ್ ಕುಮಾರ್ ಪ್ರಯಾಣವನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಪ್ರಾಬಬಲಿ ಎಲ್ಲವೂ ಸರಿಯಾದರೆ ಚಂದ್ರಬಾಬು ನಾಯ್ಡುನು ಹೋಗ್ಬೋದು, ಅಥವಾ ಅವರ ಸಂಬಂಧದಂದರೆ ಅವರ ಪ್ರತಿನಿಧಿಯಾಗಿ ಯಾರಾದರೂ ಒಬ್ಬರು ಭೇಟಿಯನ್ನು ಕೊಡ್ಬೋದು. ಸೊ ಟೆಕ್ನಿಕಲಿ ನಾಳೆ ಈ ಸಭೆ ಆದ ನಂತರ ನಿತೀಶ್ ಆ್ಯಂಡ್ ಚಂದ್ರಬಾಬು ನಾಯ್ಡು ಅವರ ಬಹಿರಂಗ ಹೇಳಿಕೆಗಳಾಗಿ ಅವರದೇ ಬಾಯಿಯಲ್ಲಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆಯೋ ಅಥವಾ ಬೇರೆ ಯಾವುದೋ ಮಾರ್ಗದಲ್ಲಿ ತಿಳಿಸ್ಬೋದು ತಮ್ಮ ನಿಲುವು ಏನು ಅನ್ನೋ ಲೆಕ್ಕಾಚಾರ. ಈಗ ಇನ್ನೊಂದು ಬೆಳವಣಿಗೆಯಲ್ಲಿ ಏನಾಗ್ತಾ ಇರೋದು, ಭಾಳ ಅಪೋಸಿಷನ್ ಪಾರ್ಟಿಗಳು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ಓಕೆ, ಯಾಕೆ ಅಂದರೆ ನಿನಗೆ ಬರಬೇಕಾದಂತಹ ಮಾರ್ಜಿನಿಂದ ಕೆಳಗೆ ಬಂದುಬಿಟ್ಟಿದೆಯಾ ಅನ್ನೋದು ಅವ್ರ ವಾದ. 270 ಬರಬೇಕಾಗಿತ್ತು, ನಿನಗೆ ಬಂದಿಲ್ಲ, ಹಾಗಾಗಿ ನೀನು ರಾಜೀನಾಮೆ ಕೊಡಬೇಕು ಅಂತ ಅವ್ರದ್ದು ವಾದ. ಆ ವಾದನ ಯಾರೂ ಒಪ್ಕೊಳ್ಳೋಕೆ ಹೋಗಲ್ಲ. ಅಫ್ಕೋರ್ಸ್ ಅಪೋಸಿಷನ್ ಹ್ಯಾಸ್ ಎ ರೈಟ್ ಟು ಡಿಮಾಂಡ್ ಎನಿಥಿಂಗ್ ದೇ ಕ್ಯಾನ್ ಡಿಮಾಂಡ್. ಈಗಲೂ ಅಸ್ತಿತ್ವದಲ್ಲಿರೋದು NDA ಗವರ್ನಮೆಂಟೇ ಅಲ್ವಾ ಸರ್? ಇದೆ 275 ಇಂದ ಕೆಳಗಿಳಿದು ಬಿಟ್ಟಿದೆಯಲ್ಲ. ಅಲ್ಲ, ಅದನ್ನ ಪ್ರಶ್ನೆ ಮಾಡಬೇಕಿರೋದು NDA ಕೂಟದಲ್ಲಿರೋರಲ್ವಾ ಸರ್? ಅದು ಕರೆಕ್ಟ್, ಅವ್ರು ಮಾಡ್ತಾರೆ, ಅವ್ರ ಇಷ್ಟ ಅದು. ಓಕೆ, ನಮ್ಮ ಇಷ್ಟ ಅದು, ನಾವು ಮಾಡ್ತೀವಿ ಅಂತಾರೆ. ಆಲ್ ರೈಟ್, ಅದೊಂದು ನಡೆಯುತ್ತೆ. ಇವೆಲ್ಲ ಮಾಧ್ಯಮಗಳಿಗೆ ನಡೆಯುವಂತಹ ಇದು, ಮತ್ತು ಮೈಂಡ್ ಗೇಮಲ್ಲಿ ಆಟಗಳು ನಡೆಯುವಂಥದ್ದು ಎಲ್ಲ ನಡೆಯುತ್ತೆ ಇವೆಲ್ಲ. ಆಲ್ ರೈಟ್, JDU ಮೂಲಗಳಿಂದ ಮಾಹಿತಿ ಬರ್ತಾ ಇರೋದು, ನಿತೀಶ್ಗೆ BJP ನಾಯಕರು ಕರೆ ಮಾಡಿರೋ ಹಿನ್ನೆಲೆಯಲ್ಲಿ ಅವರು ನಾಳೆ ದಿಲ್ಲಿಗೆ ಭೇಟಿಯನ್ನು ಕೊಡುವ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ಅವರು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಪ್ರೈಮ್ ಮಿನಿಸ್ಟರ್ನ ಮತ್ತು ಅಮಿತ್ ಶಾ ಇಬ್ಬರೂ. ಈಗ ನಾಳೆ ಹೋಗಿ ಮತ್ತೆ ಭೇಟಿ ಮಾಡ್ಬೋದು. ಅವ್ರ ತೀರ್ಮಾನ ಏನು ಅನ್ನೋದನ್ನು ಅವ್ರು ತೆಕ್ಕೋಬೋದು. ಇನ್ನು ಚಂದ್ರಬಾಬು ನಾಯ್ಡು ಆಬ್ವಿಯಸ್ಲಿ ಹಿ ವಿಲ್ ಟೇಕ್ ಸಮ್ ಕಾಲ್. ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ನಾಯಕರೆಲ್ಲ ಓಡೋಗಿದ್ದಾರಂತೆ, ಯಾತಕ್ಕೆ ಅಂತ ಗೊತ್ತಿಲ್ಲ. ಚುನಾವಣಾ ಆಯೋಗದ ಕಚೇರಿಗೆ ಅಭಿಷೇಕ್ ಸಿಂಗ್ ಮನ್ವಿ ಎಲ್ಲ ಅವ್ರನ್ನ ಸಿಂಘ್ವಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರಂತೆ. ಅಲ್ಲಿನ ಒಂದು ಕಂಪ್ಲೇಂಟ್ ಇರುತ್ತೆ, ಎಗೇನ್ ಲಾಸ್ಟಲ್ಲಿ EVM ಹಿಂಗೆ ಮಾಡಿಬಿಡ್ತವ್ರು ಅಂತನೋ ಹಂಗೆ ಮಾಡಿದ್ರು ಎಂಥದೋ ಒಂದು ಇರುತ್ತೆ ಇವೆಲ್ಲ. ಅಭಿಷೇಕ್ ಮನು ಸಿಂಘ್ವಿ ಆ ಹೆಸರು ಸ್ವಲ್ಪ ನಮ್ಮಲ್ಲಿ ತಪ್ಪಾದಂಗೆ ಕಾಣಿಸ್ತಾ ಇದೆ. ಅದನ್ನು ಸರಿ ಮಾಡ್ಕೊಳ್ಳೋದು ಉತ್ತಮ ಅಂತ ಕಾಣುತ್ತೆ. ಇನ್ನೊಂದಷ್ಟು ದಿನಗಳು ಡ್ರ್ಯಾಗ್ ಆಗ್ಬೋದಾ ಸರ್? ಒಂದು ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ ಇನ್ನೂ ಸ್ವಲ್ಪ ದಿನಗಳು ಆಗ್ಬೋದಾ? ಮೊದಲು ಅನ್ಕೋತಾ ಇದ್ದಿದ್ದು ನಾವು 3 ದಿನದಲ್ಲಿ 9ನೇ ತಾರೀಕಿಗೆ ಪ್ರಮಾಣ ವಚನ ಅಂತೆ ಇದೆಲ್ಲ ಆಗಲೂಬಹುದು, ಆಗದೆಯೂ ಇರಬಹುದು. ಅದರ ನಿರ್ಧಾರ ಇವರಿಬ್ಬರ ನಿರ್ಧಾರದ ಮೇಲೆ. ಈಗ TDP ಅಂಡ್ JD ಅವರಿಬ್ಬರು ಈಗ ನಾಳೆ ದಿಲ್ಲಿಗೆ ಭೇಟಿ ಕೊಟ್ಟೋ ಅಥವಾ ಅವರ ಪ್ರತಿನಿಧಿಗಳ ಭೇಟಿ ಕೊಟ್ಟೋ, ಇಲ್ಲ ನಾವು NDA ಜೊತೆ ಇದ್ದೀವಿ, ಲೆಟ್ ಅಸ್ ಡೂ ದಿ ಗವರ್ನಮೆಂಟ್ ಅಂದರೆ 9ನೇ ತಾರೀಕಿಗೆ ಪ್ರಮಾಣ ವಚನ ಆಗ್ಬೋದಾಗ. ಓಕೆ, ಗೊತ್ತಿಲ್ಲ. ಅಥವಾ ಅವರಿಬ್ಬರು ಟೈಮ್ ಗೀಮ್ ತೊಗೊಂಡು ಸ್ವಲ್ಪ ನಾವು ಏನೋ ಮಾಡಬೇಕು ಅದು ಇದು ಒಂಥರ ಆದರೆ ಮುಂದಕ್ಕೆ ಹೋಗುತ್ತಾಗ ಸರ್ಕಾರದ ರಚನೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೋದು ನಾಳೆಯಿಂದ ಸಿಗತ್ತೆ. ಯಾಕಂದರೆ ಇವತ್ತೆಲ್ಲರಿಗೂ ಗೊತ್ತಿದೆ, ಅಂತಿಮ ಫಲಿತಾಂಶಗಳ ಪ್ರಕಟ ಆದ ಮೇಲೆ ಸ್ಪಷ್ಟವಾಗಿ ಈ ನಂಬರ್ ಇಷ್ಟಿಷ್ಟೇ, ಇವನು ಇಲ್ಲಿದ್ದಾರೆ, ಇವರು ಇಲ್ಲಿದ್ದಾರೆ, ಇವರು ಇಲ್ಲಿದ್ದಾರೆ ಅಂತ ಒಂದು ಲೆಕ್ಕಾಚಾರ ಸಿಕ್ಕತ್ತೆ ಅಂತ ನೋಡೋಣ. ಆಲ್ ರೈಟ್, ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ಯಾವುದು ಫೈನಲ್ ರಿಸಲ್ಟ್ ಬಂದಿಲ್ಲ. ನನ್ನ ಕ್ಷೇತ್ರ ಬೆಂಗಳೂರು ಉತ್ತರದ ಫೈನಲ್ ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ. ಇನ್ನೂ ಸುಮಾರು 50,000 ಮತಗಳ ಕೌಂಟಿಂಗ್ ಬಾಕಿ ಇದೆ. ಅದಕ್ಕಾಗಿ ಕೊನೆಯ ಕ್ಷಣದ ಮತ ಎಣಿಕೆಯ ಸಂದರ್ಭದಲ್ಲಿ ನಾನು ಬಂದಿದ್ದೀನಿ. ನಮಗೆ ವಿಶ್ವಾಸ ಇದೆ, ನಾವು ಈಗಾಗಲೇ ಸುಮಾರು 2.5 ಲಕ್ಷ ಅಂತರವನ್ನು ಕಾಯ್ದಿರಿಸ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಹೆಚ್ಚಿನ ಅಂತರ ಕೌಂಟಿಂಗ್ ಏನು ನಡೆಯುತ್ತೆ, ಅದರಲ್ಲೂ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಮೇಡಮ್, ಸಂಪೂರ್ಣ ಮೆಜಾರಿಟಿ ಇಲ್ಲ ಈ ಬಾರಿ ಅನ್ನುವಂಥದ್ದು, ಜೊತೆಯಲ್ಲಿ ಬಿಜೆಪಿಗೂ ಕೂಡ ಕಡಿಮೆ ಹಂತದ ಸ್ಥಾನಗಳು ಲಭಿಸಿದೆ. ಸೊ ಹೀಗಾಗಿ ಇದು ಎಲ್ಲ ಒಂದು ಕಡೆ NDA ಒಕ್ಕೂಟ ಮತ್ತು NDA ಒಕ್ಕೂಟ ಎರಡೂಗಳು ಕೂಡ ಯಾರು ಇಂಡಿಪೆಂಡೆಂಟ್ಸು ಅಥವಾ ನಿತೀಶ್ ಕುಮಾರ್ ಆಗಿರ್ಬೋದು ಈ ರೀತಿ ಕರ್ಕೊಂಡ್ ಇವತ್ತು INDA ಎಷ್ಟು ಗೆದ್ದಿದ್ದಾರೆ ಅದು ನಮ್ಮ ಕಣ್ಮುಂದೆ ಇದೆ. NDA ಇವತ್ತು ಮೆಜಾರಿಟಿಯನ್ನು ಪಡೆದಿದೆ. ಇನ್ನೂ ಕೌಂಟಿಂಗ್ ನಡೀತಾ ಇದೆ, ಕೊನೆಯ ಹಂತದ ರಿಸಲ್ಟ್ ಇನ್ನೂ ಬರಬೇಕಾಗಿದೆ. ಆದರೆ ಈಗಾಗಲೇ ನಾವು 290 ದಾಟಿದ್ದೀವಿ. ಮಿನಿಮಮ್ ಮೆಜಾರಿಟಿ ಬೇಕಾಗಿರುವಂಥದ್ದು 272. ಈಗಾಗಲೇ NDA ನಾವು ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದ್ದೀವಿ. ಸರ್ಕಾರ ರಚನೆ ಆಗುತ್ತೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದು ಸಾರಿ 3ನೇ ಬಾರಿಗೆ ಸರ್ಕಾರ ಆಗುತ್ತೆ. ಚುನಾವಣೆ ಪೂರ್ವದಲ್ಲಿ ನಾವು ಹೇಳಲೇಬೇಕು, ಜನರನ್ನು ಹುರಿದುಂಬಿಸೋದಕ್ಕೆ ನಮ್ಮ ಚುನಾವಣೆಯ ಸ್ಟ್ರಾಟಜಿಯಾಗಿ ನಾವು ಹೇಳಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗಿರ್ಬೋದು. ಇವತ್ತು ಕಾಂಗ್ರೆಸ್ಸಿನ ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು.
ಆದರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ NDA ಸರ್ಕಾರ ರಚನೆ ಆಗುತ್ತೆ. ಎರಡೂ ಜಾಗದಲ್ಲಿ ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ. ಮೊದಲ ಬಾರಿಗೆ ನಮಗೆ ಭಾಳ ಖುಷಿಯಾಗಿದೆ. ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಅಂತರದಲ್ಲಿ ಗೆದ್ದು ಸರ್ಕಾರವನ್ನು ರಚನೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಮತ್ತು 2 ರಾಜ್ಯಗಳ ಒಂದು ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿದು. ಅದಕ್ಕೆ ಆನಂದ ಆಗಿದೆ. ಅಂದ್ರೆ ಉಚಿತ ಗ್ಯಾರಂಟಿನ ಪೂರ್ತಿಯಾಗಿ ರಿಜೆಕ್ಟ್ ಮಾಡಿದ್ದಾರೆ ಅಂತಾನೂ ಅನ್ನೋಂಗಿಲ್ವಾ ಸರ್ ಈ ರಿಸಲ್ಟ್ನ ನೋಡ್ತಾ ಇದ್ರೆ? ಉಚಿತ ಗ್ಯಾರಂಟಿಗಳೇನು ಘೋಷಣೆ ಮಾಡ್ತು ಕಾಂಗ್ರೆಸ್, ಸೊ ಅದನ್ನು ಪೂರ್ತಿಯಾಗಿ ಜನ ತಿರಸ್ಕಾರ ಮಾಡಿದ್ದಾರೆ ಅಂತ. ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಅವ್ರು ಹೇಳಿದಂಗೆ ಈಗ ಶೋಭಾ ಕರಂದ್ಲಾಜೆ ಅವರು 1 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನ ಜನ ನಂಬಲಿಲ್ಲ. ಹಾಗಾಗಿ ಅವ್ರಿಗೆ ಇಲ್ಲ, ಈ ಗ್ಯಾರಂಟಿ ಸ್ಕೀಮ್ಗಳನ್ನ ನೀವು ಏಕಪ್ರಕಾರವಾಗಿ ಕೆಲಸ ಮಾಡಿದೆ ಅಂತ ಹೇಳಕ್ಕಾಗ್ತಾ ಇಲ್ಲ. ಹೌದು, ಏಕಪ್ರಕಾರವಾಗಿ ಕೆಲಸ ಮಾಡೋದಾಗಿದ್ದರೆ ಆಂಧ್ರದಲ್ಲೂ ಕೆಲಸ ಮಾಡಬೇಕು, ಮಧ್ಯಪ್ರದೇಶದಲ್ಲೂ ಕೆಲಸ ಮಾಡಬೇಕು, ಗುಜರಾತ್ನಲ್ಲೂ ಯಾರಿಗೂ ಆಸೆ ಇರಬೇಕು. ಹೌದು, ನಿಜ. ಅಲ್ಲೂ ಆಸೆ ಇರಬೇಕಲ್ಲ. ಕರ್ನಾಟಕದಲ್ಲಿ ಡಬಲ್ ಗ್ಯಾರಂಟಿ ಆಗಬೇಕಾಗೋದು. ಇದರ ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿ ಈ ಕಡೆಯಿಂದ ರಾಜ್ಯದಿಂದ, ಆ ಕಡೆಯಿಂದ ಕೇಂದ್ರದಿಂದ ಅಂತ. ಬಟ್ ಸ್ಟಿಲ್ ಇಟ್ ಡಸ್ ನಾಟ್ ಗೋ ಟು ಡಬಲ್ ಡಿಜಿಟಲಿ. ಹಾಗಾಗಿ ಗ್ಯಾರಂಟಿಗಳು ತಿರುವನಂತಪುರದಲ್ಲಿ ರಾಜೀವ್ ಚಂದ್ರಶೇಖರ್ಗೆ ಸೋಲು, ಕಾಂಗ್ರೆಸ್ನ ಶಶಿ ತರೂರ್ ಗೆದ್ದಿದ್ದಾರೆ. 15,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇದು ಗೆಲುವಲ್ಲ. ಶಶಿ ತರೂರ್ ಆಡ್ತಾ ಇದ್ದಿದ್ದ ಮಾತುಗಳಿಗೆ ಇದು ನನ್ನ ಪ್ರಕಾರ ಸೋಲು. ಅವ್ರು ಆಡ್ತಾ ಇದ್ದಿದ್ದ ಮಾತುಗಳು, ಅವರ ಅತಿ ಬುದ್ಧಿವಂತಿಕೆಯ ಕೆಲವು ಪೋಸ್ಗಳೆಲ್ಲ ಇದ್ವಲ್ಲ, ಅದಕ್ಕೆ ನೋಡಿದ್ರೆ ಇದು ಸೋಲಿದು ನನ್ನ ಪ್ರಕಾರದಲ್ಲಿ. ಇಂಥವ್ರು ರಾಜೀನಾಮೆ ಕೊಡಬೇಕು ನನ್ನ ಪ್ರಕಾರ. ಇವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇವರು. ಆಲ್ ರೈಟ್, ಒಟ್ಟಲ್ಲಿ ಗೆದ್ದಿದ್ದಾರೆ. ಕೇರಳದಲ್ಲಿ 1 ಸೀಟಿಗೆ BJP ತೃಪ್ತಿಯನ್ನು ಪಡ್ಕೋಬೇಕಾಗಿದೆ. ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿದ್ದರು ಇವರು BJPಯಿಂದ. ತಿರುವನಂತಪುರದಲ್ಲಿ ಸಾಲಿಡ್ ಫೈಟೇ ಕೊಟ್ಟಂಗಿದೆ. 15,000 ಮತ. ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಆಯ್ಕೆಯಾಗಿರೋ ಒಬ್ಬ ಮಂತ್ರಿ ಮೇಲೆ, ಅದು BJPಯಿಂದ ಅದು ಕೇರಳದಲ್ಲಿ ಅಲ್ಲಿ ಲೆಕ್ಕ ಹಿಡಿದ್ರೆ ಇಟ್ಸ್ ಎನ್ ಅನ್ಬಿಲೀವಬಲ್ ಫೈಟ್ ಕೊಟ್ಟಿದ್ದಾರೆ ಅಂತಲೇ ಅರ್ಥ. ಲೆಟ್ ಅಸ್ ಸಿ, ಅದನ್ನ ಆಮೇಲೆ ನೋಡೋಣ.